ಕುತೂಹಲಕ್ಕೆ ಕಾರಣವಾಗಿದ್ದ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸೋಮವಾರ ಚುನಾವಣೆ ನಡೆದಿದ್ದು, ಅಧ್ಯಕ್ಷರಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಉಪಾಧ್ಯಕ್ಷರಾಗಿ ರಾಜು ಕಾಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷ ಚುನಾವಣೆ ಇತ್ತು. ಸೊ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರ ಆದೇಶ ಮೇರೆಗೆ ಅವರ ಜೊತೆ ಚರ್ಚೆ ಮಾಡಿ ಎಲ್ಲ ನಮ್ಮ ಆಡಳಿತ ಮಂಡಳಿ 13 ಜನ ಸದಸ್ಯರನ್ನ ಜೊತೆ ಚರ್ಚೆ ಮಾಡಿ ಇವತ್ತು ತಮಗೂ ಅವರಿಗೆ ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ದಾರೆ. ಅಂದರೆ ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಗವಾಡ ಶಾಸಕರಾದ ಮಾನ್ಯ ರಾಜು ಕಾಗೆ ಅವ್ರನ್ನ ನಾಮಿನೇಷನ್ ಮಾಡಿದ್ವಿ. 2 ನಾಮಿನೇಷನ್ ಬಂದವ್ರಿ. ಅಂದರೆ 2 ಅವಿರೋಧ ಆಯ್ಕೆ ಆದಂಗೆ ಅಂತೇಳಿ ಅಂದರು. 3 ಗಂಟೆಗೆ ಅದರದೊಂದು ಮೀಟಿಂಗ್ ಆಗ್ತೈತಿ. ಅದಕ್ಕೆ ನಾವೆಲ್ಲ ಚುನಾವಣೆಗಿಂತ ಮುಂಚೆನೂ ಮಾಧ್ಯಮ ಸ್ನೇಹಿತರ ಮುಖಾಂತರ ಜಿಲ್ಲೆ ಜನತೆಗೆ, ರೈತರಿಗೆ, ಗ್ರಾಹಕರಿಗೆ, ನೌಕರಸ್ಥರಿಗೆ ಏನು ಭರವಸೆ ಕೊಟ್ಟಿದ್ವಿ ಅಂದ್ರೆ DCC ಬ್ಯಾಂಕ್ ನಮ್ಮದ ಗುಂಪಿಂದ ಅಂದ್ರೆ ನಾವು ಜೊಲ್ಲೆ ಅವ್ರು ಕೂಡಿ ಏನೊಂದು ಪ್ಯಾನಲ್ ಮಾಡಿದ್ದೀವಿ. ಆ ಗುಂಪಿಗೆ ಬಹುಮತ ಬರ್ತೈತಿ. ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವ್ರು ಆಗ್ತಾರೆ ಮೊದಲು ಹೇಳಿದ್ದು. ಅದೇ ಪ್ರಕಾರ ನಾವು ಆವಾಗ ಒಂದು ಮಾತು ಕೊಟ್ಟಿದ್ದು, ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಎರಡೂ ನಾವು ಲಿಂಗಾಯತ ಸಮುದಾಯಕ್ಕೆ ಕೊಡ್ತು ಅಂದಿದ್ದು. ಅದರ ಪ್ರಕಾರ ನಮ್ಮ ಪ್ರಾಮಿಸ್ ನಾವು ಫುಲ್ಫಿಲ್ ಮಾಡಿದ್ದೀವಿ. ಅಧ್ಯಕ್ಷ ಸಿಕ್ಕಾರಲ್ಲ ರೀ 5 ವರ್ಷೊಳಗೆ ಅಂದ್ರೆ ಈ ಥರ ಚಿತ್ರ ಬದಲಾಗಿ, ಯಾಕಂದ್ರೆ ಹಣಕಾಸಿನ ಬಗ್ಗೆ, ಆರ್ಥಿಕ ಬಗ್ಗೆ ಸಿಕ್ಕಾಪಟ್ಟೆ ಅನುಭವ ಇರೋದ್ರಿಂದ ಅಂಥ ಅಧ್ಯಕ್ಷ ಸಿಕ್ಕದ್ದು ನಮ್ಮೆಲ್ಲರೂ ಸೌಭಾಗ್ಯ ಮತ್ತು ನಮ್ಮ ರೈತರ ಸೌಭಾಗ್ಯ. ಒಳ್ಳೆಯ ದೃಷ್ಟಿಯಿಂದ ನಡ್ಸ್ಕೊಂಡು ಹೋಗುವಂಥ ಸಂಪೂರ್ಣವಾದಂಥ ಎಲ್ಲ ಭರವಸೆ. ನಮ್ಮ ಕನಸು ಇಷ್ಟ ಐತಿ. 10 ವರ್ಷ ಈ ಬ್ಯಾಂಕನ್ನು 6,500 ಕೋಟಿ ಇದ್ದಂಥ ಡಿಪಾಸಿಟ್ನ 10,000 ಕೋಟಿಗೆ ಒಯ್ಯಬೇಕು. ಅವ್ರು ನಿನ್ನೆ ನಾವು ರಾತ್ರಿ 5 ವರ್ಷೊಳಗೆ ಅಂತಾರೆ. ಅವ್ರು 10 ಬೇಡ 5 ವರ್ಷೊಳಗೆ. ಆಮೇಲೆ ನಿನ್ನ ರಾತ್ರಿ ನಾವು ಕುಂತು ಮಾತಾಡಿದಾಗ ಅವ್ರು ಅಂದ್ರೆ ಮಂಗಳೂರದಾಗ ಅಂದರೆ DCC ಬ್ಯಾಂಕ್ ರಾಜ್ಯದಾಗ ನಂಬರ್ 1 ಐತಿ. ನಾವು ಮೊದಲು ನಮ್ಮ ಕರ್ನಾಟಕದಾಗ DCC ಬ್ಯಾಂಕ್ ನಂಬರ್ 1 ಮಾಡುವಂಥ ಇಂಥ ಅನೇಕ ಇದನ್ನೆಲ್ಲ ಅಂದರೆ ಯೋಜನೆ ಇಟ್ಕೊಂಡು ಮಾಡಿದಾರು. ಅದಕ್ಕೆ ನಾವೆಲ್ಲರೂ ಉಸ್ತುವಾರಿ ಸಚಿವರು, ಎಲ್ಲರೂ ಶಾಸಕರು, ಜಿಲ್ಲೆ ಶಾಸಕರು ಎಲ್ಲರೂ ಸಹಕಾರ ಕೊಡ್ತು ಅಂದಿದ್ರು. ಅದಕ್ಕೆ ಚುನಾವಣೆ ನಾವು ಮಾಡೋದಿದ್ದು ಜೋರಾಗಿ ಚುನಾವಣೆ ಮಾಡಿದೆವು. ಚುನಾವಣೆ ಮುಗೀತು. ಈಗ ಎಲ್ಲನೂ ವಿಶ್ವಾಸ ತೊಗೊಂಡು ಚಲೋ ಬ್ಯಾಂಕ್ ನಡಿ ಬೆಳಗಾವಿ ಜಿಲ್ಲೆ ರೈತರಿಗೆ, ಗ್ರಾಹಕರಿಗೆ, ನೌಕರ ಒಳ್ಳೆ ಆಗುವಂಥ ಅಲ್ಲಲ್ಲ. ಈಗ ರಾಜು ಕಾಗೆಂದು ಯಾವಾಗಲೂ ರೊಟ್ಟಿ ತುಪ್ಪದಾಗ ಬೀಳ್ತೈತೆ ಅಂದ್ರೆ ಪಾಟ್ನ ಅವ್ನು ರೊಟ್ಟಿ ತುಪ್ಪದಾಗ ಬೀಳೋದು ಬಂದ ಪಾಟ್ನ ಅನ್ನ ಪೋಸ್ ಆದ್ರಿ ಬಂದ ಉಪಾಧ್ಯಕ್ಷ ಅದ. ಅದು ಉಸ್ತುವಾರಿ ಮಂತ್ರಿ ಅವ್ರಿಗೆ ಗೊತ್ತು ಹೆಂಗಾದ್ರು. ಬಟ್ ರಾಜು ಕಾಗೆ ಒಳ್ಳೆ ಮನುಷ್ಯ ಆದರು. ಅವ್ರು ಸಹಕಾರ ಕೊಡ್ತಾರೆ. ಎಲ್ಲರೂ ಏನಿಲ್ಲ ರೀ, ಎಲ್ಲರೂ ಕೂಡಿ ಕೇಸಿತ್ರ ಕಾಂಗ್ರೆಸ್ BJP ಅಂತ ಚೆನ್ನಾಗಿ ಮಾಡ್ಕೊಂಡು. ತದನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಬಾಲಚಂದ್ರ ಜಾರಕಿಹೊಳಿ, ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನವನ್ನು ನಾವು ಲಿಂಗಾಯತ ಸಮುದಾಯದವರಿಗೆ ಕೊಡ್ತೀವಿ ಎಂದು ಹೇಳಿದ್ದೇವೆ. ಈ ಬ್ಯಾಂಕಿನ ವ್ಯವಹಾರ 5 ವರ್ಷದಲ್ಲಿ 6,500 ಕೋಟಿ ಇದ್ದಿದ್ದನ್ನ 10,000 ಕೋಟಿ ತೆಗೆದುಕೊಂಡು ಹೋಗ್ತೀವಿ. ಜೊತೆಗೆ ಕರ್ನಾಟಕದಲ್ಲಿ ನಂಬರ್ 1 ಬ್ಯಾಂಕ್ ಮಾಡ್ತೀವಿ ಎಂದು ಹೇಳಿಕೊಂಡಿದ್ದಾರೆ. ಇನ್ನು ತಟಸ್ಥ ಇದ್ದ ಶಾಸಕ ರಾಜು ಕಾಗೆ ಇದೀಗ ನಿಮ್ಮ ಗುಂಪಿಗೆ ಸೇರಿದ್ದಾರೆ ಎಂಬ ಮಾಧ್ಯಮದವರ ಪ್ರಶ್ನೆಗೆ ರಾಜು ಕಾಗೆ, ರೊಟ್ಟಿ ಯಾವತ್ತು ರೊಟ್ಟಿ ತುಪ್ಪದಲ್ಲಿ ಬೀಳುತ್ತೆ ಎಂದು ಹಾಸ್ಯಾಸ್ಪದವಾಗಿ ನುಡಿದರು. ರೈತರಿಗಿರಬಹುದು, ಗ್ರಾಹಕರಿಗಿರಬಹುದು ಅಥವಾ ಇನ್ನುಳಿದ ಎಲ್ಲರಿಗೂ ಕೂಡ, ಕಾರ್ಮಿಕರಿಗಿರ್ಬೋದು, ನ್ಯಾಯ ಒದಗಿಸುವಂಥ ಕೆಲಸ ಕಾರ್ಯಗಳನ್ನು ಈಗಾಗಲೇ ನಾವು ಮಾಡ್ತಾಯಿದ್ದೀವಿ. ಅದೇ ಪ್ರಕಾರ ಈ ಬ್ಯಾಂಕನ್ನು ಬೆಳಗಾವಿ ಜಿಲ್ಲೆ ಅಂದರೆ ಬಹುತೇಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನ್ಡಿವೈಡೆಡ್ ಒಂದು ದೊಡ್ಡ ಜಿಲ್ಲೆ. ನಾವು ನಂಬರ್ 1 ಯಾವಾಗೂ ಆಗಬೇಕಿತ್ತು. ಆದರೆ ನಾವು ಇನ್ನೂ ಕೂಡ ಆಗಿಲ್ಲ. ಆದರೆ ನಮ್ಮ ಎಲ್ಲ ನಿರ್ದೇಶಕರ ಉದ್ದೇಶ ಅಂದರೆ ಇದು ನಂಬರ್ 1 ಆಗಬೇಕು ಅಂತ. ಆ ಪ್ರಕಾರದಲ್ಲಿ ನಾವು ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ಹೇಳಿದ ಪ್ರಕಾರ ಒಂದು 5 ವರ್ಷದಲ್ಲಿ ನಾವು ನಂಬರ್ 1ದಲ್ಲಿ ಬರ್ತೀವಿ ಅಂತ ನಮ್ಗೆ ಆತ್ಮವಿಶ್ವಾಸ ಇದೆ. ಯಾಕಂದರೆ ಫೈನಾನ್ಸ್ದಲ್ಲಿ ನಾನು ಸಾಕಷ್ಟು ಸಂಸ್ಥೆಗಳನ್ನು ನಡೆಸೋದು ಅನುಭವ ಇರೋದರಿಂದ ಆ ಒಂದು ಅವಕಾಶವನ್ನು ನನಗೆ ಇವತ್ತೆಲ್ಲ ಹಿರಿಯ ನಿರ್ದೇಶಕ ಮತ್ತು ಜಾರಕಿಹೊಳಿ ಕುಟುಂಬದವರು ಕೊಡೋದರಿಂದ ಈ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಆದರ್ಶ ಬ್ಯಾಂಕವನ್ನಾಗಿ ಮಾಡುವ ಉದ್ದೇಶ. ಇನ್ನು ಅಧ್ಯಕ್ಷ ಸ್ಥಾನ ಅಲಂಕರಿಸಿದ ಅಣ್ಣಾ ಸಾಹೇಬ್ ಜೊಲ್ಲೆ ಮಾತನಾಡಿ, ರೈತರಿಗೆ, ಗ್ರಾಹಕರಿಗೆ ಸೇರಿ ಎಲ್ಲ ವರ್ಗದವರಿಗೆ ಅನುಕೂಲ ಮಾಡುತ್ತೇವೆ. ಜೊತೆಗೆ ನನಗೆ ಆರ್ಥಿಕ ವಲಯದಲ್ಲಿ ಸಾಕಷ್ಟು ಅನುಭವವಿದ್ದ ಕಾರಣ ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು ಹೋಗ್ತೀವಿ ಎಂದು ಹೇಳಿದರು. ಜಾರಕಿಹೊಳಿ ಆಗಲಿ, ಬಾಲಚಂದ್ರನ ಜಾರಕಿಹೊಳಿ ಆಗಲಿ, ಎಲ್ಲರಿಗೆ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತೀನಿ. ನನ್ನನ್ನು ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಎಲ್ಲ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ನಿರ್ದೇಶಕರು ಮತ್ತು ಎಲ್ಲರಿಗೆ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೀನಿ. ಬ್ಯಾಂಕನ್ನು ಒಂದು ಒಳ್ಳೆಯ ಥರದಿಂದ ನಡೆಸ್ಕೊಂಡು ಹೋಗಿ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ಹೋಗ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಉಪಾಧ್ಯಕ್ಷರಾದ ರಾಜು ಕಾಗೆ ಮಾತನಾಡಿ, ಈ ಹುದ್ದೆಯನ್ನು ಒಳ್ಳೆತನದಿಂದ ನಡೆಸಿಕೊಂಡು ಹೋಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆಂದರು. ಈ ಸಮಯದಲ್ಲಿ ಬ್ಯಾಂಕಿನ ನಿರ್ದೇಶಕರು ಸೇರಿ ಅನೇಕರು ಉಪಸ್ಥಿತರಿದ್ದರು.